ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ತುಂಬಲಿ ಅಯ್ಯೋ ಕಲಾಕ ಫುಲ್ ತುಂಬ್ರೆ ನನ್ ಕೈಲಿ ಎತ್ಕೊಳಕ್ಕಾಗಲ್ಲ. ಅತಿ ಆಯ್ತು ಕಣೆ. ಈ ನಡುವೆ ನಾಜೂಕ್ ಆಗ್ಬಿಟ್ಟಿದ್ಯಾ. ನಮ್ಮೂರಲ್ಲಿ ಸಿಹಿ ನೀರಿನ ಬಾವಿಯಿಂದ ಉಳೆ ನೀರ್ ಸೇರ್ಕೊಂಡು ಒಂದ್ರ ಮೇಲೆ ಒಂದ್ ಬಿಂದಿಗೆ ಇಟ್ಕೊಂಡು ಕರಗದ ತರ ಬರ್ತಿದ್ವು. ಹೌದಾ? ತೋರ್ಸೆ ಒಂದ್ಸತಿ. ಅದ್ ಹೇಗೆ ಎತ್ಕೊಂಡ್ ಬರ್ತಿದ್ನೋ ಗೊತ್ತಿಲ್ಲ, ಕೈಯೂ ಹಿಡ್ಕೊತಾ ಇರ್ಲಿಲ್ಲ ಗೊತ್ತಾ? ಬೇಗ ಕೊಡಿ. ಇಡು. ನಾನೇನ್ ಗೊತ್ತಾ, ನಮ್ಮೂರಲ್ಲಿ ಅಮ್ಮ ನೀರ್ತ ಅಂತ ಬಲ್ವಂತ ಮಾಡ್ತಿದ್ರು. ಕೈ ತಪ್ಪಿಸ್ಕೊಂಡ್ ಹೋಗ್ಬಿಡ್ತಿದ್ದೆ. ಬಾವಿಯಿಂದ ನೀರ್ ಸೇರ್ಬೇಕಲ್ಲ, ಅದಕ್ಕೆ ಕೈಗೆಲ್ಲ ಬ್ಯಾಂಡೇಜ್ ಹಾಕೊಂಡ್ ಕೂತ್ಬಿಡ್ತಿದ್ದೆ. ನಾನ್ ಹೇಗೆ ಗೊತ್ತಾ, ಬಾವಿ 2 ಬೀದಿ ಆಚೆ ಇರೋದು. ನೀರ್ ಸೇರ್ಕೊಂಡು ರಸ್ತೆ ನಡ್ಕೊಂಡ್ ಬರ್ತಾ ಇದ್ರೆ ಅವ್ರಿವ್ರು ಸಿಗೋದಾ, ಹರಟೆ ಮಾತು ಗಾಸಿಪ್ಪು. ಮನೆಗ್ ಸೇರೋದ್ರಲ್ಲಿ ಒಂದ್ ಬಿಂದಿಗೆ ನೀರ್ಗೆ 2 ಗಂಟೆ. ಶಾಸ್ತ್ರಕ್ಕೆ 4 ಬಿಂದಿಗೆ ನೀರ್ ತುಂಬಿ ಅಂದ್ರೇನೆ ಇಷ್ಟೊತ್ತಾ? ಇನ್ನು ದಿನ ನೀವು ನೀರ್ ತುಂಬಿದ್ರೇನೆ ಮನೆಗೆ ನೀರ್ ಕಾಣೋ ಹಾಗಿದ್ರೆ ಗೋವಿಂದ. ನಮ್ಮ ಮಗಳು ಹೀಗೆ ಹೇಳೋರು. ಯಾಕೆಲ್ರು ನೀರ್ ತುಂಬ್ತಿದ್ದೀರಾ? ನೀರ್ ಬಂದಿಲ್ವಾ ಇವತ್ತು? ಇರಿ ಒಂದ್ ನಿಮಿಷ ನೋಡಿ, ನೀರ್ ತರಿಸ್ಬಿಡ್ತೀನಿ. ಬೇಡ, ಸುಮ್ಮನಿರು. ನೀರ್ ತುಂಬ್ಲಿ. ಇವತ್ತಾದ್ರೂ ನನ್ನ ಅತ್ತೆಗೆ ನೀನ್ ತೋರಿಸ್ತೀನಿ. ಆದ್ರೂ ಹಳೆ ಕಾಲದವ್ರ ತರ ಯಾಕೆ ನೀರ್ ತುಂಬಿಸ್ತಿದ್ದೀರಾ? ಶಾಸ್ತ್ರಕ್ಕೆ ಕಣೋ. ಹಬ್ಬ ಕಣೋ. ಮತ್ತೆ ವರ್ಷಕ್ಕೊಂದ್ಸಾರಿ ಯುಗಾದಿ ಶಾಸ್ತ್ರ ಪ್ರಕಾರ ಮಾಡ್ಬೇಕು ತಾನೆ. ಯುಗಾದಿ ತಾನೆ ನೀರ್ ತುಂಬೋ ಹಬ್ಬ. ಓ, ನಾಳೆ ದೀಪಾವಳಿ ಅಂತನಾ? ಅದಕ್ಕೆ ನೀರ್ ತುಂಬೇಕು. ಯಾಕೋ ಮರ್ತ್ ಹೋಯ್ತಾ? ಪ್ರತಿ ವರ್ಷ ಹಬ್ಬ ಬರಲ್ವಾ? ನಾಳೆ ಎಣ್ಣೆ ಸ್ನಾನ, ರೆಡಿ ಆಗಿರೋ. ದೀಪಾವಳಿಗೆ ಎಣ್ಣೆ ಹಾಕಿ ಸ್ನಾನ ಮಾಡೋ ಹಿಂದಿನ ದಿನ ನೀರ್ ತುಂಬೋ ಹಬ್ಬ ಅಂತ. ನೀರಿಗೆ ತುಳಸಿ, ಕಸ್ತೂರಿ, ಮಾವು, ಬೇವು, ಸೊಪ್ಪು ಎಲ್ಲ ಹಾಕಿರ್ತೀವಿ. ಬೆಳಗ್ಗೆ ಅದೇ ನೀರಲ್ಲಿ ಸ್ನಾನ ಮಾಡಕ್ಕೆ ಅಂತ ಈ ಶಾಸ್ತ್ರ. ನಾಳೆ ಎಲ್ರು ಅಟ್ಯಾಕ್ ಮಾಡಿ ನನ್ಗೆ ಎಣ್ಣೆ ಹಾಕೋ ಪ್ರೋಗ್ರಾಮ್ ಇದೆ. ಮತ್ತೆ ತಯಾರಾಗಿರೋ. ನಾನಂತೂ ಸೂರ್ಯ ರಿಫೈನ್ಡ್ ಆಯಿಲ್ ಬಳಸೋದು. ಅದ್ಗೆ ಸಮೋಸ ಕರಿಯಕ್ಕ ಯಾರಾದ್ರೂ ಸನ್ಫ್ಲವರ್ ಆಯಿಲ್ ಮೈಗೆ ಹಚ್ಕೊಳ್ತಾರ? ಮತ್ತೆ ಹರಳೆಣ್ಣೆ ಅಕ್ಕ. ಅದೇ ನಮ್ಮ ಆತ್ಮಾನಂದ ಸ್ವಾಮಿಗಳು ಹೇಳಿದ್ದಾರೆ, ದೇಹ ತಂಪು ಮಾಡೋದ್ರ ಜೊತೆಗೆ ಎಲ್ಲಾ ಯೋಚನೆಗಳನ್ನ ಹಗುರ ಮಾಡತ್ತಂತೆ ಹರಳೆಣ್ಣೆ. ಸರಿ, ಏನ್ ಬೇಕಾದ್ರೂ ಹಚ್ಕೊಳ್ಳಿ. ಶ್ರೀ, ನಿಂತ್ಕೋ. ನಿನ್ ಫ್ರೆಂಡ್ ಹುಷಾರಾದ್ರ? ಹಾ, ಹುಷಾರಾದ್ರು. ಹಾಸ್ಪಿಟ್ಲಿಂದ ಮನೆಗೆ ಡ್ರಾಪ್ ಮಾಡಿ ಬಂದೆ. ಅಮ್ಮ, ಶ್ರೀಯಲ್ಲೇನೋ ಬದಲಾವಣೆ ಕಾಣಿಸ್ತಿದ್ಯಲ್ವಾ? ನಾನು ಅದೇ ಗಮನಿಸ್ತಿದ್ದೀನಿ. ಅದು ದೀಪಾವಳಿ ಅಲ್ವಾ, ತುಂಬಾ ಪಟಾಕಿ ಹೊಡಿಬೋದು ಅಂತ ಖುಷಿ ಅವ್ನಿಗೆ. ಪಟಾಕಿ ಹೊಡೆಯೋ ಖುಷಿ ಪಡೋ ವಯಸ್ಸ ಅದು. ಹೇಗೋ ಖುಷಿ ಆಗಿದ್ದೇನಲ್ಲ, ಅಷ್ಟೇ ಸಾಕು. ನಮಗದೇ ಹಬ್ಬ. ಹಸೆಗೀಗ ಬರುವಳು ಕುಸುಮಲೋಚನೆ, ಹಸೆಗೀಗ ಬರುವಳು ಕುಸುಮಲೋಚನೆ, ಹಸೆಗೀಗ ಬರುವಳು ಕುಸುಮಲೋಚನೆ, ವನಿತೆ ವಯ್ಯಾರಿ ಬರುವಳು ಕಾಂತೆ, ಹಸೆಗೀಗ ಬರುವಳು ಕುಸುಮಲೋಚನೆ. ಇದೇನ್ ಒಳ್ಳೆ ಹೆಣ್ಮಕ್ಳು ಹಾಡು ನನಗೆ ಹಾಡ್ತಿದ್ರಲ್ಲ. ಶ್ರೀ, ನಮಗ್ ಮಗ ಮಗಳು ಎರಡು ನೀನೇ ಅಂದ್ರೆ. ಎಣ್ಣೆ ಶಾಸ್ತ್ರ ಶುರು ಮಾಡಿ. ಅತ್ತೆ ಮೊದಲು ನೀವು ಬನ್ನಿ, ತಗೊಳ್ಳಿ ಕುಂಪ ತಗೊಳ್ಳಿ. ಆಯುಷ್ವಂತನಾಗು, ಗುಣವಂತನಾಗು, ಭಾಗ್ಯವಂತನಾಗು, ಶ್ರೀರಾಮ ರಕ್ಷ.
5 ಚಿರಂಜೀವಿಗೆ ಸಿಗೋ ಆಯುಸ್ಸು ನನ್ ಮೊಮ್ಮಗನ್ ಸಿಗಲಿ. ಅಜಯ್ ಜಾಸ್ತಿ ಎಣ್ಣೆ ಹಚ್ಬೇಡಿ, ನಂಗೆ ಇರಿಟೇಟ್ ಆಗುತ್ತೆ. ಇವತ್ತು ನೀನ್ ಮಾತಾಡೋ ಹಾಗಿಲ್ಲ, ಸುಮ್ನೆ ಇರ್ಬೇಕು. ನೋಡು, ತಲೆಗೆ ಹಚ್ಚೋ ಎಣ್ಣೆ ಕಣ್ಣೊಳಗೆಲ್ಲ ಇಳಿಬೇಕು, ಗೊತ್ತಾ ನಿಂಗೆ? ಕಣ್ಣಿಗೆ ಡೈರೆಕ್ಟ್ ಆಗಿ ಹಾಕ್ಬೋದಲ್ಲ. ಇದೆಲ್ಲ ಹೊಳೆಯೋದು. ಸಾಕು ಸಾಕು, ನಾನು ಹೊರಡ್ತೀನಿ ಈಗ. ತಲೆಗೆ ಎಣ್ಣೆ ಹಚ್ಚೋರು ಬೆನ್ನು ಉಜ್ಬೇಕು. ಹಾ, ಬೆನ್ನ? ಪ್ಲೀಸ್ ಬೇಡ, ನಾನೇನ್ ಚಿಕ್ಕ ಹುಡುಗನಾ? ಹೌದಾ? ನಡೀರಮ್ಮ, ನಾಳೆ ನೆನ್ಕಿನ್ ಕರೀತಾನಲ್ಲ ಬೆನ್ನುಜ್ಜು ಅಂತ, ಆವಾಗ ನಾವು ಇದೇ ಮಾತು ಅವಳಿಗೆ ಹೇಳಿ ತಡೆಯೋಣ. ಅಯ್ಯೋ ಪಾಪ, ಈ ಮನೆಗ್ ಬರೋಳಿಗೆ ಅದೇನ್ ಕಾಟ ಕಾದಿದ್ಯೋ ಏನು. ಬಸ್ಸು ಹೇಳ್ರೆ ಅವಳು ಒಂದ್ ಎಣ್ಣೆ ಹಚ್ತೀನಿ ಅಂದ್ಲು. ನಾನ್ ಇಲ್ಲಿದ್ದೀನಿ, ಪೂಜೆಗೆ ಹೂ ರೆಡಿ ಮಾಡ್ತಿದ್ದೀನಿ. ಹಾಯ್ ಜಾನು, ಹ್ಯಾಪಿ ದೀಪಾವಳಿ. ನನಗೆ ವಿಶ್ ಮಾಡಲ್ವಾ? ದೀಪಾವಳಿ ಶುಭಾಶಯ. ಯಾರೋ ಹೊರಗ್ನವ್ರಿಗೆ ಹೇಳ್ತಾ ಇದೆಯಲ್ಲ, ಸ್ವಲ್ಪ ಪ್ರೀತಿಯಿಂದ ಹೇಳು. ಜಾಹ್ನವಿ, ಎಷ್ಟೊತ್ತೆ ರಂಗೋಲಿ ಹಾಕೋದು? ಅಯ್ಯೋ ಅಳಿಯಂದ್ರು, ಬನ್ನಿ ಬನ್ನಿ ಬನ್ನಿ. ಮದ್ವೆ ಗೊತ್ತಾದ್ಮೇಲೆ ಮೊದಲನೇ ದೀಪಾವಳಿ, ಜಾಹ್ನವಿಗೆ ಗಿಫ್ಟ್ ಕೊಡೋಣ ಅಂತ ಬಂದೆ. ಮುಂದಿನ ವರ್ಷ ದೀಪಾವಳಿಗೆ ನವ ದಂಪತಿಗಳನ್ನ ನಾವೇ ಕರಿತೀವಿ, ಆದ್ರೆ ಉಡುಗೊರೆ ಉಪಚಾರ ಅಂತ ಏನು ಕೇಳಬಾರ್ದು. ನಿಮ್ ಮಾವನವ್ರ ಲೆವೆಲ್ ನಿಮ್ಗೆ ಗೊತ್ತಲ್ಲ. ಚಿನ್ನದಂತ ಹುಡುಗಿನೇ ಕೊಡ್ತಾ ಇದ್ದೀರಿ, ಇನ್ ಚಿನ್ನ ಯಾಕೆ? ನನಗೆ ಬೇಕಾದ್ದು ಜಾಹ್ನವಿನೇ ಕೊಡ್ತಾಳೆ ಬಿಡಿ. ನೀವ್ ಹೇಳೋದ್ ಕೇಳಿದ್ರೆ ನಂಗೆ ನಾಚಿಕೆ ಆಗುತ್ತಪ್ಪ. ಇನ್ ಇವಳಿಗೆ ಹಬ್ಬ ಜೋರ? ಹಾ, ನೀವು ಬಂದಿದ್ದೀರಾ ಅಂದ್ಮೇಲೆ ಹಬ್ಬ ಜೋರೆ. ಇದೇನಿದು, ಇಡೀ ಅಂಗಡಿನೇ ಹೊತ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಇದು ಜಾಹ್ನವಿಗೆ 20,000 ರೂಪಾಯಿ ಡಿಸೈನರ್ ಸೀರೆ. ಅಯ್ಯೋ, ಎಷ್ಟ್ ಚೆನ್ನಾಗಿದೆ. ದುಬಾರಿ ಆಯ್ತಲ್ವಾ? ಇರ್ಲಿ ಬಿಡಿ, ಮದ್ವೆಗಾಗತ್ತೆ. ಮದ್ವೆಗೆ ಬರೀ 20,000 ರೂಪಾಯಿ ಸೀರೆನ? ಇದನ್ನ ಈಗ್ಲೇ ಉಟ್ಕೋಬೇಕು. ಉಡ್ತಾಳೆ, ಈಗಲೇ ಉಡ್ತಾಳೆ. ಒಳಗ್ ಬನ್ನಿ, ಕಾಫಿ ಕುಡಿ ಬನ್ನಿ. ಜಾಹ್ನವಿ, ಕರ್ಕೊಂಡ್ ಬಾರೆ. ಆಸ್ಪತ್ರೆಯಿಂದ ಬಂದಿದ್ಯಾ, ವೀಕ್ನೆಸ್ ಇರುತ್ತೆ, ಚೆನ್ನಾಗಿ ತಾಕತ್ ತಗೋಬೇಕು. ತಗೋ. ಬೇಡ, ಥ್ಯಾಂಕ್ಸ್. ತಗೋಬೇಕು. ಗುಡ್ ಮಾರ್ನಿಂಗ್. ನೋಡಿ ಮದನ್ ಅವ್ರೆ, ಅವ್ಳ ಮುಖ ಹೇಗೆ ಅರಳುತ್ತಿದೆ ಅಂತ. ಈ ಹೆಣ್ಮಕ್ಳೇ ಅಷ್ಟು, ಒಡವೆ ವಸ್ತು ಎಲ್ಲ ತಂದು ಕೊಟ್ಬಿಟ್ರೆ ಬೇಗ ಸೋತ್ ಬಿಡ್ತಾರೆ. ಇನ್ ಮುಂದೆ ನೀವು ನಮ್ಮ ಮನೆಗೆ ಬರ್ಬೇಕಾದ್ರೆ ಹೂವು ಹಣ್ಣು ಅದು ಇದು ತಂದು ಕೊಡ್ತಾ ಇರಿ, ಅವಳು ಬೇಗ ನಿಮ್ ದಾರಿಗೆ ಬಂದ್ಬಿಡ್ತಾಳೆ. ಹೇಳು ಸುನಿಲ್. ಹಾಯ್ ಸರ್, ಇದ್ರ ಬಗ್ಗೆ ನಾವ್ ಏನಾದ್ರೂ ಮಾಡ್ಲೇಬೇಕು ಸರ್. ಯಾವ್ದ್ರ ಬಗ್ಗೆ? ಜಾಹ್ನವಿ ಮನೆಗೆ ಆ ಬೋರ್ಡ ಬಂದು ಒಕ್ಕರ್ಸ್ಕೊಂಡಿದ್ದಾನೆ ಸರ್. ಬರ್ಲಿ ಬಿಡು, ಮುಂದಿನ ವರ್ಷ ಅಂತೂ ಆ ಮುದುಕನಿಗೆ ನೋ ಎಂಟ್ರಿ ಆ ಮನೇಲಿ. ಆದ್ರೆ ಇವಾಗ ಹೇಳಿ ಸರ್, ಜಾಹ್ನವಿನ ನೋಡಕ್ ಆಗ್ತಾ ಇಲ್ಲ. ನಿನ್ನೆ ಹಾಸ್ಪಿಟ್ಲಿಂದ ಬಂದಾಗ ಎಷ್ಟು ಖುಷಿಯಾಗಿದ್ಲು ಗೊತ್ತಾ? ಪ್ರಾಬಬಲಿ ಶ್ರೀ ಸರ್ ಡ್ರಾಪ್ ಮಾಡಿದ್ರು ಅಂತ ಅನ್ಸುತ್ತೆ. ನಾನ್ ಕರೆದ್ರು ನೋಡ್ದಲೆ ತನ್ ಪಾಡಿಗೆ ತಾನು ಅವಳದೇ ಲೋಕದಲ್ಲಿ ಹೋಗ್ತಾ ಇದ್ಲು. ಇವತ್ತು ಅವರಿಬ್ರನ್ನ ಮೀಟ್ ಮಾಡ್ಸೋಣ. ಈ ಬಿಸಿಲ ಏನಾದ್ರೂ ಒಳ್ಳೇದಾಗೋದು. ಜಾಹ್ನವಿಗೆ ಈ ಮದುವೆ ಮುರಿಯೋಷ್ಟು ಧೈರ್ಯ ಬರಬೇಕು ಅಂದ್ರೆ ಅವರಿಬ್ರು ಜೊತೆಗೆ ಇರ್ಬೇಕು. ಆದ್ರೆ ಜಾಹ್ನವಿನ್ ಹೇಗ್ ಸರ್ ಹೊರಗ್ ಕರಿಯೋದು? ಅವ್ರ ಚಿಕ್ಕಮ್ಮ, ಆ ಬಾಂಡ್ಲಿ ಮುದ್ಕ ಇಬ್ರು ಮನೇಲೇ ಇದ್ದಾರೆ. ಸಾಧ್ಯನೇ ಇಲ್ಲ ಅನ್ನೋದು ಈ ಜಗತ್ತಲ್ಲಿ ಯಾವುದೂ ಇಲ್ಲ.
ಮನಸ್ಸು ಮಾಡ್ಬೇಕು. ಹೇಗೆ ಸರ್? ನಾವು ಸೂತ್ರಧಾರರಾಗಬೇಕು, ಅವ್ರಿಗೆ ಬೇಕಾಗೋ ಹಾಗೆ ನಾವು ಕುಣಿಸ್ಬೇಕು. ಈ ಟಿವಿನಲ್ಲಿ ಹೊಸ ರುಚಿ ನೋಡೋದಲ್ಲ, ಅದೇ ಮಾಡೋಣ ಅಂತಿದ್ದೀನಿ. ಬೇಡ ಅದ್ಗೆ, ಹೊಟ್ಟೆ ಯಾರು ಕೆಡಿಸ್ಕೊಳ್ಳೋರು? ನಿಮ್ಗೆ ಏನ್ ಬರುತ್ತೋ ಅದನ್ನೇ ಅಚ್ಚುಕಟ್ಟಾಗಿ ಮಾಡಿ. ಹೇ, ನಾನು ಬಾದಾಮ್ ಪುರಿ ಮಾಡ್ತೀನಿ, ನೀನು ಸ್ವೀಟ್ ಮಾಡು, ನಾನು ಬಿಸಿಬೇಳೆಭಾತ್ ಮಾಡ್ತೀನಿ. ಓಕೆ ಓಕೆ, ನಾನು ನನ್ ಕೈಯಾರೆ ಎಲ್ರಿಗೂ ಬಡಿಸ್ತೀನಿ. ಕಷ್ಟದ ಕೆಲಸ ಅಲ್ವೇನೆ ಮತ್ತು? ಏನಿದು ಅಡುಗೆ ಕಾರ್ಯಕ್ರಮ ಜೋರಾಗಿರೋ ಹಾಗಿದೆ. ಶ್ರೀ, ನಿನ್ಗೋಸ್ಕರ ಇವಳು ಬಾದಾಮ್ ಪುರಿ, ಇವಳು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದಾರೆ. ನಾಳೆ ಹಬ್ಬ ಅಲ್ವಾ? ನಾಳೆನಾ? ನಾಳೆ ಇವತ್ತೇ ಅಡುಗೆ ಮಾಡ್ತಿದ್ದೀರಾ? ನೀನೊಬ್ಬ ಶ್ರೀ, ಅದಕ್ಕೆ ಮರಿನ್ ವಿಷಯ ನಿಮ್ಗೆ ಗೊತ್ತಿಲ್ವಾ? ಆಹಾ, ನಾನ್ ಮತ್ ಹಾಗೆ ಹೇಳ್ದೆ ಅನ್ಕೊಂಡ್ರ? ನೀನ್ ಮಾಡೋ ಬಾದಾಮ್ ಪುರಿ, ನೀನ್ ಮಾಡೋ ಬಿಸಿಬೇಳೆ ಬಾತು ನಾಳೆನೆ ರೆಡಿ ಆಗೋದು. ಅದಕ್ಕೆ ನಾಳೆನೆ ಹಬ್ಬ ಅಂತ ಹೇಳಿದ್ದು. ಹೊಸಲತ್ರ ಏನ್ ಮಾಡ್ತಿದ್ದೀರಾ? ಇದನ್ನ ಪಾಂಡವರು ಅಂತಾರೆ. ಪಾಡ್ಯ ದಿನ ವಾಮನ ಬಲಿಚಕ್ರವರ್ತಿನ 3 ಹೆಜ್ಜೆ ಕೊಡು ಅಂದಾಗ ಕಾಲ್ ಚಾಚ್ತಾನಲ್ವಾ, ಹಾಗೇನೆ ನಮ್ಮನೆ ಬಾಗ್ಲು ತೆಗ್ದಿದೆ, ಹೆಜ್ಜೆ ಇಡಪ್ಪ ಅಂತ ನಾವ್ ಇದನ್ನ ಇಡ್ತೀವಿ. ಹೌದು ಶ್ರೀ, ಮುಂಬಾಗಿಲಿನ ಹೊಸ್ತಿಲ್ಗೆ ತಾವು ಬಯಸೋರ್ ಬರ್ಲಿ ಅಂತ ಪ್ರಾರ್ಥಿಸಿ ಪಾಂಡವ್ರನ್ನ ಇಟ್ಟಾಗ ಅವ್ರು ಖಂಡಿತವಾಗ್ಲೂ ಬರ್ತಾರಂತೆ. ಬಾ ಶ್ರೀ, ನೀನು ಪಾಂಡವ್ರನ್ನ ಇಡು. ಕೇಳ್ಕೊಳಪ್ಪ, ನಿನಗಿಷ್ಟ ಆಗೋರೆ ಮನೆಗ್ ಬರ್ಲಿ ಅಂತ. ಏನಂತೆ ನಮ್ ಹುಡುಗಂದು? ಅತ್ತೆ, ನಮ್ ಹುಡುಗ ಹಬ್ಬದ ಎಲ್ಲಾ ಶಾಸ್ತ್ರನೂ ಮರ್ತಿದ್ದಾನೆ. ಈ ಕಾಲದವರೇ ಹಾಗೆ ಎಲ್ಲ ಮರ್ತು ಬಿಡ್ತಾರೆ. ಸಂಜೆ ಭೂಮಿ ಹುಣ್ಣಿಮೆ ಇದೆ, ಅದು ಮರ್ತು ಬಿಟ್ಟಿಯಾ? ಭೂಮಿ ಹುಣ್ಣಿಮೆನಾ? ನೋಡಿದ್ರ ಅತ್ತೆ? ಹೌದು ಕಣೋ, ನಿಮ್ ತಾತ ಇದ್ರಲ್ಲ, ಅದೇ ನಮ್ ತಂದೆ, ಅವ್ರ ತೋಟದಲ್ಲಿ ಮಾಡೋರು ಈ ಪೂಜೆ. ಅಮಾವಾಸ್ಯೆ ಆದ್ರೂ ತೋಟದ ಬರ್ತಿ ದೀಪ ಹಚ್ಚಿ ಚಂದ್ರನನ್ನೇ ತೋಟಕ್ಕೆ ಹಚ್ಚಿದ್ದಾರೆ ಅನ್ಸೋದು. ನೋಡಪ್ಪ, ಸಂಜೆ ಯಾವ ಕಾರ್ಯಕ್ರಮನೂ ಇಟ್ಕೊಳ್ಳೋ ಹಾಗಿಲ್ಲ, ನಮ್ ಜೊತೆ ಹಾಡ್ಬೇಕು, ಕುಣಿಬೇಕು, ಗೊತ್ತಾಯ್ತಾ? ಇದು ಬೇರೆ ಇದೆಯೋ ಇವತ್ತು? ಏನಪ್ಪ ನಂದು, ಇವತ್ತಾದ್ರೂ ಆಫೀಸ್ ಕೆಲಸ ಅಂತ ತಲೆ ತಿನ್ಬೇಡ. ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ನಿನ್ಗೂ ಕೂಡ. ಹಬ್ಬ ಬೆಳಕ್ ತರಲಿ. ಇವತ್ತು ಆ ಬೆಳಕು ಬರ್ತಾ ಇದೆ ಅಂತ ಹೇಳಕ್ಕೆ ಫೋನ್ ಮಾಡಿದ್ದು. ಏನು ಹಾಗಂದ್ರೆ? ಇವತ್ತು ನಿಮ್ಮನೆ ಬೆಳಕಾಗತ್ತೆ, ನೋಡ್ತಾ ಇರಿ. ಹೌದು, ಇವತ್ತು ನಮ್ಮ ಮನೆಯಲ್ಲಿ ಭೂಮಿ ಹುಣ್ಣಿಮೆ ಇದೆ, ನೀನ್ ಬರ್ಲೇಬೇಕು. ನಾನಾ? ಖಂಡಿತ ಬರ್ತೀನಿ. ನಿಮ್ಮ ಮುಖದಲ್ಲಿ ಮೂಡು ಮಿಂಚು ನೋಡಕ್ಕಾದ್ರೂ ಬರ್ತೀನಿ. ಇದು ನಂದು ಏನೋ ಹೇಳ್ತಿದ್ಯಾ? ನಿಮಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು? ಅದನ್ನ ಹೇಳಿದ್ರೆ ಸರ್ಪ್ರೈಸ್ ಆಗುತ್ತಾ? ನಿಮ್ದೇನೋ ತರಲೆ ಇದ್ದೇ ಇರುತ್ತೆ, ನಂಗೆ ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ನೀನ್ ಮೊದ್ಲು ಸಂಜೆ ಬಾ. ತಂಗಾಳಿ ಹಾಡಿದೆ ಸಂತೋಷಕ್ಕೆ ಲಾಹಿರಿ ಲಾಹಿರಿ, ಒಂದಾಗಿ ಬಾಳುವ ಸಮ್ಮೇಳಕ್ಕೆ ಲಾಹಿರಿ ಲಾಹಿರಿ. ಮನಸ್ಸಿಂದ ಮನಸ್ಸಿಗೆ ಸೇತುವೆ ಕಟ್ಟಿರೋ, ಆನಂದ ಹಂಚುತ್ತಾ ಹಾಯಾಗಿ ಬಾಳಿರೋ. ಶ್ರೀ ಏನ್ ಚೆನ್ನಾಗ್ ಕಾಣ್ತಿದ್ದಾನಲ್ಲ, ಒಳ್ಳೆ ಮದ್ವೆ ಕಣ್ತರ ಇದ್ದಾನೆ. ಬಾಳು ಎನ್ನುವುದು ಎಷ್ಟು ಮುದ್ದಾಗಿ ಕಾಣ್ತಿದ್ದಾನಲ್ವೇನ್ರೆ? ಅಕ್ಕ, ನಾವು ಅದನ್ನೇ ಹೇಳ್ತಿರೋದು, ನಮ್ ಶ್ರೀ ಸೇಮ್ ಮದ್ವೆ ಗಂಟರನೇ ಕಾಣ್ತಿದ್ದಾನೆ. ಈಗ ನೀವು ನಮ್ಮ ಶ್ರೀ ಅವ್ರನ್ನ ಮದುವೆ ಗಂಡು ಅಂತಾನೆ ತಿಳ್ಕೊಬಹುದು. ಹ್ಯಾಪಿ ದೀಪಾವಳಿ. ಹ್ಯಾಪಿ ದಿವಾಲಿ ನಂದನೆ. ನೀನೊಬ್ಬ ಬಾಕಿ ಇದ್ದೆ ನೋಡು ಇವ್ರಗಳ ಜೊತೆ ಸೇರೋದಕ್ಕೆ. ಸರ್, ನೀವ್ ಈಗ ಅನ್ಕೋತಿದ್ದೀರಾ ನಾನು ಯಾಕೆ ಬಂದು ಅಂತ, ಆಮೇಲೆ ಹೇಳ್ತೀರಾ ನೀವ್ ಬಂದು ಒಳ್ಳೇದಾಯ್ತು ಅಂತ. ಏನೋ ಸರ್ಪ್ರೈಸ್ ಇದೆ ಅಂತ ಹೇಳ್ತಿದ್ದೆ ಫೋನಲ್ಲಿ. ಓಹ್, ಶರ್ಟ್ ಹಾಕ್ತಿದ್ದವನು ಇವತ್ತು ಶೇರ್ವಾನಿ ಹಾಕಿದ್ಯಲ್ಲ, ಅದೇ ಸರ್ಪ್ರೈಸಾ? ಡೋನು, ಆಮೇಲೆ ಗೊತ್ತಾಗತ್ತೆ. ಏನೋ ಶ್ರೀ, ಭೂಮಿ ಹುಣ್ಣಿಮೆ ಪೂಜೆ ಎಲ್ಲ ನಿನ್ ಕೈಯಿಂದಲೇ ಆಗ್ಬೇಕು. ದಾನ ತಾಂಬೂಲ ಎಲ್ಲ ನಡಿಬೇಕು.
ಬೇಗ ಪೂಜೆ ಶುರುವಾಗ್ಲಿ ಬಾ. ಬಾಬಾ ಬಾ ಹೋಗೋಣ. ನಮಸ್ತೆ ಅಮ್ಮ. ಹಾ ನಮಸ್ಕಾರ. ಬಹಳ ಸಂತೋಷ ಆಯ್ತು ನೀವು ಬಂದಿದ್ದು. ತಗೋ ಪೂಜೆ ಮಾಡಪ್ಪ. ಎಲ್ಲೋ ಸರ್ಪ್ರೈಸು? ತುಂಬಾ ಕಾತರದಿಂದಿದ್ದೀರಾ. ಇನ್ಫಾರ್ಮೇಶನ್ ಸಿಕ್ಬಿಡ್ತಾ? ಹೇಳೋನೊಂದು ಸತಾಯಿಸ್ಬೇಡ. ಬೆಳಕ್ ಬರುತ್ತೆ. ಸುಂದರಿಯ ತಾ ಬೆಳಕೆ ಮಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸು ಶ್ರೀನಿಧಿಯನ್ನು. ಬೋನಸ್ ಡೆಬಿಟ್ ಮಾಡೋದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂದ್ರಲ್ಲ, ಎಲ್ಲ ಕ್ಲಿಯರ್ ಆಗಿದೆ ಇದರಲ್ಲಿದೆ. ಅದನ್ನೆಲ್ಲ ಅದು ಏನತ್ರ ಮಾತಾಡಿ ಮಾತಾಡಿ. ನಿನ್ನ ಯಾರಮ್ಮ ಇಲ್ಲಿಗೆ ಬರಕ್ ಹೇಳಿದ್ದು? ಯಾಕೆ? ಆಫೀಸಿಯಲ್ ಕೆಲಸ ಇತ್ತು. ಆಫೀಸ್ ಕೆಲಸ ಎಲ್ಲ ಆಫೀಸ್ ನಲ್ಲೇ ಇಟ್ಕೊಳ್ಬೇಕು ಅಂತ ನನ್ಗೆ ಹೇಳಿರ್ಲಿಲ್ವಾ? ಮನೆಗೆ ಬಂದವ್ರ ಜೊತೆ ಹೀಗೆ ನೀನ್ ಮಾತಾಡ್ಬೇಡ. ಸಾರಿ, ನಾನು ಬಂದಿದ್ದಕ್ಕೆ ಸಾರಿ. ಸರ್ ಫೈಲ್ ಕೇಳಿದ್ರು, ಇದನ್ನ ಕೊಡಕ್ ಬಂದೆ ಅಷ್ಟೇ. ಸರ್ ನಾನು ಬರ್ತೀನಿ. ಯಾಕೆ ಹಾಗೆ ಹೊಟ್ಟೋಗ್ತಾ? ನೀನ್ ಯಾರು ಗೊತ್ತಾ? ಅದೇ ಅವತ್ತು ಮಾರ್ಕೆಟ್ ಅಲ್ಲಿ ಅವ್ನ್ ಮುದ್ಕಿಗೆ ಹೆಲ್ಪ್ ಮಾಡಿದ್ಯಲ್ಲ, ಅವಳೇ ಅಲ್ವಾ? ನೀನ್ ಯಾರು ಅಂತ ತಕ್ಷಣ ನಂಗೆ ಗೊತ್ತೇ ಆಗ್ಲಿಲ್ಲ. ಅದೇ ನಿಂದೇನು ಅವ್ರ ಜೊತೆ ಮಾತು? ನೀನ್ ಹೋಗಮ್ಮ. ಇರಮ್ಮ. ಅಮ್ಮ, ಅವ್ರು ಯಾರೇ ಆಗಿರಬಹುದು, ಹಬ್ಬದ ದಿನ ಮನೆಗೆ ಬಂದಿದ್ದಾರೆ, ಅವಮಾನ ಮಾಡೋದ್ ಬೇಡ. ಪ್ರಸಾದ ಕೊಟ್ಟು ಕಳ್ಸೋಣವಾ? ಅದೇ. ಅತ್ತೆ, ತಾಂಬೂಲ ದಾನ ಕರೆದವ್ರು ಕೊಡೋಕ್ಕಿಂತ ಬಂದವ್ರು ಕೊಡೋದು ಶ್ರೇಷ್ಠ. ದೇವ್ರು ಕಳಿಸಿರೋ ಅತಿಥಿ ಆಗಿರ್ತಾರೆ ಅತ್ತೆ, ಪ್ಲೀಸ್. ಕರೆಕ್ಟು. ಆಯ್ತು. ಬಾಮ್ಮ, ಪ್ರಸಾದ ತಗೊಂಡು ಹೋಗು. ಹೋಗಿ ಹೋಗಿ. ನಿನ್ ಹೆಸರೇನಂತ ಹೇಳು? ಜಾಹ್ನವಿ. ಅದೇ. ಐ ಆಮ್ ಸಾರಿ. ಇಟ್ಸ್ ಓಕೆ.
ಶ್ರೀರಸ್ತು ಶುಭಮಸ್ತು ನೀ ನೆಲೆಸುವ ಮನೆಯಲ್ಲಿ ಶ್ರೀರಸ್ತು ಶುಭಮಸ್ತು ನಳನಳಿಸಲಿ ರಂಗೋಲಿ ಗುನುಗುಣಿಸಲಿ ಸುವಾಲಿ ನಳನಳಿಸಲಿ ರಂಗೋಲಿ ಗುನುಗುಣಿಸಲಿ ಸುವಾಲಿ ನೀನೆಲ್ಲಿರೆ ಅಲ್ಲಿ ಬೀಸಲಿ ಪ್ರೀತಿಯ ತಂಗಾಳಿ ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು ದಿನ 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 ದಿನಕ ತಕ್ಕ ತಕ್ಕ ದಿನಕ ತಕ್ಕ ತಕ್ಕ ದಿನಕ ತಾ ದಿನ 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 ದಿನಕ ತಕ್ಕ ತಕ್ಕ ದಿನಕ ತಕ್ಕ ತಕ್ಕ ದಿನಕ ತಾ ಬಾಳೊಂದು ಬಣ್ಣದ ತೇರು ಹಾದಿಲಿ ಏರು ಬೇರು ಬಾಳೊಂದು ಬಣ್ಣದ ತೇರು ಹಾದಿಲಿ ಏರು ಬೇರು ಎಲ್ಲರೊಳಗೊಂದಾಗಿ ನೀತು ಬಿಡು ಚೆಂದಾಗಿ ಎಲ್ಲರೊಳಗೊಂದಾಗಿ ನೀತು ಬಿಡು ಚೆಂದಾಗಿ ನೋವನ್ನು ನೀನು ನಗು ಹಂಚು ಎಲ್ಲೆಲ್ಲೂ ಮೆಲ್ಮೆಲ್ಲ ಎಲ್ಲರ ಹೃದಯನ ನೀಗೆಲ್ಲು ಶ್ರೀರಸ್ತು ಶುಭಮಸ್ತು ದೀಪಾವಳಿ ಹಬ್ಬದ ಶುಭಾಶಯಗಳು.